ನಮ್ಮ ಶಿಕ್ಷಣ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಎಲ್ಲ ಥರದ ಶಾಲೆಗಳು ಬರಬೇಕು. ನಿಯಮಗಳು ಎಲ್ಲ ಶಾಲೆಗಳಿಗೂ ಕೂಡ ಒಂದೇ ರೀತಿಯಾಗಿರೋದ್ರಿಂದ LKG UKGಗಳನ್ನು ಅಂಗನವಾಡಿಗಳಲ್ಲಿ ತೆರೆದಿರೋದು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ತೆರೆದಿರೋದ್ರ ಬಗ್ಗೆ ಒಂದು ವಿಸ್ತೃತವಾದಂಥ ಸರ್ವೆ ಮಾಡಲಿಕ್ಕೆ ಈ ಸಭೆಯನ್ನು ತೀರ್ಮಾನ ತಗೊಂಡಿದ್ದೇವೆ. ಶಿಕ್ಷಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎರಡೂ ಕೂಡ ಒಂದು ಸಮನ್ವಯತೆಯಿಂದ ಮಕ್ಕಳಿಗೆ ಶಿಕ್ಷಣ ಕೊಡೋ ನಿಟ್ಟಿನಲ್ಲಿ ತಗೊಳ್ಳಬಹುದಾದ ಕ್ರಮಗಳ ಕುರಿತು ಶಿಕ್ಷಣ ಸಚಿವರು ಮತ್ತು ನಮ್ಮ ಇಲಾಖೆಯ ಉನ್ನತಾಧಿಕಾರಿಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉನ್ನತಾಧಿಕಾರಿಗಳ ಜೊತೆ ಒಂದು ಸಭೆಯನ್ನು ನಡೆಸುವ ತೀರ್ಮಾನವನ್ನು ಕೂಡ ಇಂದಿನ ಸಭೆ ತೆಗೆದುಕೊಂಡಿದೆ. ಕರ್ನಾಟಕದಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ 2009 ಅದರ ಅಮೂಲಾಗ್ರಹ ಅನುಷ್ಠಾನ ಕುರಿತು ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಈಗಿನ ಸರ್ಕಾರ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಎಲ್ಲ ಥರದ ಶಾಲೆಗಳಲ್ಲಿ ನೀಡುವ ಮುಖಾಂತರ ಡ್ರಾಪ್ಔಟ್ಸ್ ಮಕ್ಕಳನ್ನು ಗುರುತಿಸೋದಿರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳನ್ನು ಸರ್ಕಾರಿ ಶಾಲೆಗಳಿಗೆ ಒದಗಿಸೋದಿರ್ಬೋದು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮವನ್ನು ತೆರೆದಿರೋವಂಥದ್ದಿರ್ಬೋದು ಮತ್ತು ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಮತ್ತು ಅಲ್ಲಿಯ ಶಿಕ್ಷಕರಿಗೆ ಸಿಗಬೇಕಾದಂಥ ಸೌಲಭ್ಯಗಳ ಕುರಿತು ಸವಿಸ್ತಾರವಾಗಿ ಸರ್ಕಾರದ ಜೊತೆ ಸಮನ್ವಯತೆಯಿಂದ ಕೆಲಸ ಮಾಡೋದಕ್ಕೆ ಮತ್ತು ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಿಕ್ಕೆ ಈ ಸಭೆಯಲ್ಲಿ ಸರ್ವಾನುಮತದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ನಮ್ಮ ರಾಜ್ಯ ಶಿಕ್ಷಣ ನೀತಿ ಕೂಡ ಹೊರಬರೆದಿದ್ದು ಆ ಶಿಕ್ಷಣ ನೀತಿಯಲ್ಲಿ ಈ ಎಲ್ಲ ವಿಷಯಗಳನ್ನು ಯಾವ ರೀತಿಯಲ್ಲಿ ಅಳವಡಿಸ್ಕೊಳ್ಬೇಕು, ಆ ಶಿಕ್ಷಣ ನೀತಿಯಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಮತ್ತು ಆ ಏಜಿನ ಮಕ್ಕಳನ್ನು ಹೇಗೆ ನಾವು ಶಿಕ್ಷಣವನ್ನು ಒದಗಿಸಬೇಕು ಮತ್ತು ಶಿಕ್ಷಣ ಹಕ್ಕು ಕಾಯ್ದೆಗೆ ಈಗ 6 ರಿಂದ 14 ವರ್ಷ ಏನಿದೆ ಅದನ್ನು 0 ರಿಂದ 18 ವರ್ಷದವರೆಗೆ ವಿಸ್ತರಿಸೋಕ್ಕೆ ಸಂಬಂಧಪಟ್ಟಂಗೆ ನೀತಿಯಲ್ಲಿ ಯಾವ ರೀತಿ ನಾವು ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಚರ್ಚೆಯನ್ನು ಮಾಡಲಾಗಿದೆ. ಒಟ್ಟಾರೆಯಾಗಿ ಇವತ್ತಿನ ಚರ್ಚೆಯಲ್ಲಿ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಜೇಷನ್ನ ಸ್ನೇಹಿತರು ಮತ್ತು STMCಯ ಸ್ನೇಹಿತರು ಮತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳಲ್ಲಿ ಶಿಕ್ಷಕಿಯರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಅವರ ಯೂನಿಯನ್ನ ಪದಾಧಿಕಾರಿಗಳು ಕೂಡ ಸಕ್ರಿಯವಾಗಿ ಭಾಗವಹಿಸಿದರು. ಈ ಒಟ್ಟಾರೆಯಾಗಿ ಈ ಸಭೆ ಫಲಪ್ರದವಾಗಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಸರ್ಕಾರದ ಮುಂದೆ ನಮ್ಮ ಬೇಡಿಕೆಗಳನ್ನು ಎಲ್ಲ ಸಂಘಟನೆಗಳು ಸೇರಿ ತಗೊಂಡೋಗೋದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ದಕ್ಷಿಣ ಕನ್ನಡದಲ್ಲಿ ಸರ್ಕಾರಿ ಶಾಲೆಯ ಪರವಾಗಿ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಲಿಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಇಡೀ ತಂಡ ಏನನ್ನು ಫೋಕಸ್ ಮಾಡ್ತಾ ಅಂದರೆ RTE ಪ್ರಕಾರ ಗುಣಮಟ್ಟದ ಶಿಕ್ಷಣ ದೊರಕಬೇಕು ಅಂತಾದರೆ RTE ಎಲ್ಲ ಅಂಶಗಳು ಸರಿಯಾಗಿ ಅನುಷ್ಠಾನಗೊಳ್ಳಬೇಕು ಅಂತ ಹೇಳುವಂಥದ್ದು. ಇವತ್ತಿನ ಈ ಸರ್ಕಾರಿ ಶಾಲೆಯಲ್ಲಿ ಅಥವಾ ಒಂದು ಶಾಲೆಯಲ್ಲಿ LKG UKG ಅಥವಾ ಅಂಗನವಾಡಿಯಲ್ಲಿ LKG UKG ಬಗ್ಗೆ ಇದ್ದಂಥ ಒಂದು ಸಂವಾದದಲ್ಲಿ ನಾವು ಕಂಡುಕೊಳ್ಳುವ ಅಂಶ ಏನು ಅಂತ ಹೇಳಿದರೆ, ಅಂಗನವಾಡಿಯಲ್ಲಿ LKG UKG ಪ್ರಾರಂಭ ಮಾಡುವುದಕ್ಕಾದರೂ ಆಗಲಿ ಅಥವಾ ಶಾಲೆಯಲ್ಲಿ LKG UKG ಪ್ರಾರಂಭ ಮಾಡುವುದಾದರೂ ಆಗಲಿ ಯಾವುದಕ್ಕೂ ನಾವು ವಿರೋಧ ಇಲ್ಲ. ನಮ್ಮದು ಒಂದೇ ಬೇಡಿಕೆ ಏನು ಅಂತ ಹೇಳಿದರೆ, ಎಲ್ಲಿಯೇ ಪ್ರಾರಂಭ ಮಾಡಲಿ 6 ವರ್ಷದ ಒಳಗಿನ ಮಕ್ಕಳಿಗೆ ನಿಯಮದ ಪ್ರಕಾರ ಏನು ಬೌದ್ಧಿಕ ಕಲಿಕಾ ಮಟ್ಟ ಇರಬೇಕು, ಯಾವ ರೀತಿ ಶಿಕ್ಷಣ ದೊರಿಬೇಕು, ಅದಕ್ಕೆ ಅವರು ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಬೇಡಿಕೆ. ಅಂಗನವಾಡಿಯಲ್ಲಿ ಮಾಡುವುದಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಇದ್ದ ಹಾಗೆಯೇ ಪ್ರಾರಂಭ ಮಾಡುವುದಕ್ಕೆ ನಮ್ಮ ವಿರೋಧ ಇದೆ. ಬದಲಾವಣೆಗಳನ್ನು ತಂದು ಮಾಡುವುದಾದರೆ ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ಅವರೇನು ICDS ಅಲ್ಲಿ ಇಮ್ಯುನೈಸೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು ಅಥವಾ ಬೇರೆಲ್ಲ ಫ್ಯಾಕ್ಟರ್ಗಳಿಗೆ ಗಮನ ಕೊಡ್ತಾ ಇದ್ದಾರೆ, ಅದರಲ್ಲಿ ಶಿಕ್ಷಣ ಎಜುಕೇಷನ್ ಅಂತ ಹೇಳುವ ಪಾರ್ಟ್ ನೆಗ್ಲೆಕ್ಟ್ ಆಗ್ತಾ ಇದೆ. ಆ ಎಜುಕೇಷನ್ ಪಾರ್ಟಿಗೆ ಅವರು ಒತ್ತು ಕೊಟ್ಟುಕೊಂಡು ಮಾಡಬೇಕಂದ್ರೆ ಅಂಗನವಾಡಿಯಲ್ಲಿ ತರಬೇತಿಗಳು ಆಗಬೇಕು, ಎಲ್ಲವೂ ಹೊಸದಾಗಿಯೇ ಆಗಬೇಕು. ಸ್ಥಳಾವಕಾಶ ಇರ್ಬೋದು, ಬೇರೆಲ್ಲ ಅನುಕೂಲಗಳು ಏನು RTE ಹೇಳ್ತದೆ ಅವುಗಳೆಲ್ಲ ಹೊಸದಾಗಿ ಆಗಬೇಕಾಗಿರ್ತದೆ. ಯಾವುದೇ ಒಂದು ಅನುಕೂಲ ಇಲ್ಲದೇ ಇರುವಂಥ ಕಡೆಯಲ್ಲಿ LKG UKGಯನ್ನು ಪ್ರಾರಂಭ ಮಾಡುವುದರಿಂದ ಏನೂ ಪ್ರಯೋಜನ ಇಲ್ಲ. ಒಂದು ಶಾಲೆ ಉಳಿಬೋದು, ಸಂಬಳ ಬರ್ಬೋದು, 2 ಜನಕ್ಕೆ ಕೆಲಸ ಸಿಗ್ಬೋದು, ಆದರೆ ನಿಜವಾಗಿ ಪ್ರಯೋಜನ ಆಗಬೇಕಾಗಿರೋದು ಮಕ್ಕಳಿಗೆ. ಮತ್ತು ಸರ್ಕಾರಿ ಶಾಲೆಯ ಪರವಾಗಿ ನಾವು ಹೋರಾಟ ಮಾಡ್ತಾ ಇರುವ ಕಾರಣ ನನ್ನ ನೇರ ಉದ್ದೇಶ ಏನು ಅಂದರೆ, ಅಂಗನವಾಡಿಯಲ್ಲಾದರೂ LKG UKG ಪ್ರಾರಂಭ ಮಾಡಲಿ, ಶಾಲೆಯಲ್ಲಾದರೂ ಪ್ರಾರಂಭ ಮಾಡಲಿ, ಆದರೆ ಅಂಗನವಾಡಿಯಲ್ಲಿ ಒಂದು ವೇಳೆ LKG UKG ಪ್ರಾರಂಭ ಮಾಡಿದರೆ ಅಲ್ಲಿಂದ ಖಾಸಗಿಗೆ ಅಂತ ಹೊರಗೆ ಹೋಗುವ ಮಕ್ಕಳು ಹೋಗಬಾರ್ದು, ಅವರು ಉಳಿದುಕೊಳ್ಬೇಕು. ಸರ್ಕಾರದಿಂದ ಅಂಗನವಾಡಿಯಲ್ಲಿ LKG UKG ನಡೆಸುವಾಗ ಅದು ನಮ್ಮ ಶಿಕ್ಷಣ ಇಲಾಖೆ ಜೊತೆ ಮರ್ಜ್ ಆಗಬೇಕು. SDMC ಅವರನ್ನು ಅದರ ಜೊತೆ ಕನೆಕ್ಟ್ ಮಾಡಬೇಕು. ಜೊತೆ ಅಲ್ಲಿರುವ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಗೆ ದಾಖಲು ಹೊಂದುವ ಮೂಲಕ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕು, ಸರ್ಕಾರಿ ಶಾಲೆ ಉಳಿಬೇಕು. ಇದು ಹೇಗೆ ಅಂತ ಹೇಳಿದರೆ, ಈಗ ಒಂದು ವೇಳೆ ಅಂಗನವಾಡಿಯಲ್ಲಿಯೇ ಮಾಡಬೇಕು ಅಂತ ಸರ್ಕಾರ ಕೊಟ್ಟರೆ ಸೂಕ್ತವಾದ ತರಬೇತಿಯನ್ನು ಕೊಟ್ಟು ಅಲ್ಲಿಯ ಮಕ್ಕಳಲ್ಲಿ ಒಂದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವಾಗ ಆಟೋಮೆಟಿಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ಸಹ ಒಂದು
ಚಾಲೆಂಜ್ ಆಗ್ತದೆ. ಅಲ್ಲಿ ಉತ್ತಮ ಕಲಿಕಾ ಗುಣಮಟ್ಟವನ್ನು ಹೊಂದಿದ ಮಕ್ಕಳು ಇಲ್ಲಿ ಶಾಲೆಗೆ ಬರುವಾಗ ನಾವು ಶಾಲೆಯಲ್ಲಿ ಸಹ ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸಿ ರೆಡಿ ಇರಬೇಕು. ಇದು ನಮಗಿರುವಂಥ ಚಾಲೆಂಜ್. ಆದ ಕಾರಣ ಇದಕ್ಕೆ ವಿರೋಧ ಪರಕ್ಕಿಂತೂ ಸಹ ಸರಿಯಾದ ರೀತಿಯಲ್ಲಿ ಇದು ಆಗಲಿ ಅಂತ ಹೇಳುವಂಥದ್ದು ಬೇಡಿಕೆ. ದಕ್ಷಿಣ ಕನ್ನಡದ ಕಡೆಯಿಂದ ಕೊನೆಯದಾಗಿ ಒಂದು ಮಾತು, ಇಲ್ಲಿ ಆಲ್ರೆಡಿ LKG UKGಯನ್ನು ಪ್ರಾರಂಭ ಮಾಡಿಕೊಂಡು ಶಾಲೆಯನ್ನು ಉಳಿಸಿದವರು ಬೆಳೆಸಿದವರು ಅನೇಕ SDMC ಅವರು ಇದ್ದಾರೆ. ಸರ್ಕಾರದ ಸಹಕಾರ ಇಲ್ಲದೆ ಅವರು ಮಾಡಿದ್ದಾರೆ. ಅವರ ಕಾರಣದಿಂದಾಗಿ ಆ ಶಾಲೆಗಳು ಉಳಿದುಕೊಂಡಿದೆ. ಅಂಥ ಶಾಲೆಗಳನ್ನು ಸಹ ಸರ್ಕಾರ ಇಂಥ ಯೋಜನೆಯನ್ನು ತರುವಾಗ ಕನ್ಸಿಡರ್ ಮಾಡಬೇಕು ಅಂತೇಳಿ ನಾನು ಕೇಳಿಕೊಳ್ತೇನೆ.